ಟಿಕೆಟ್ ಬೆಲೆಗೆ ಮಿತಿ ಇರದಿದ್ರೆ ಥಿಯೇಟರ್ ಖಾಲಿ ಹೊಡೆಯುತ್ತೆ. 200 ರೂಪಾಯಿ ಮಿತಿಗೊಳಿಸಿದ್ದಕ್ಕೆ ಸುಪ್ರೀಂ ಸಹಮತ ಕೂಡ ಇರುವಂಥದ್ದು. ಸಿನಿಮಾ ಟಿಕೆಟ್ 200 ರೂಪಾಯಿ ನಿಗದಿಗೊಳಿಸಿತ್ತು ಸರ್ಕಾರ. ಸರ್ಕಾರದ ವಿರುದ್ಧ ಮಲ್ಟಿಪ್ಲೆಕ್ಸ್ಗಳು ಕೋರ್ಟ್ ಮೊರೆ ಹೋಗಿತ್ತು ಕೂಡ. ಟಿಕೆಟ್ ಬೆಲೆಗೆ ಮಿತಿ ಇರದಿದ್ರೆ ಇದೀಗ ಥಿಯೇಟರ್ ಖಾಲಿ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. 200 ರೂಪಾಯಿಗೆ ಮಿತಿಗೊಳಿಸಿದ್ದಕ್ಕೆ ಸುಪ್ರೀಂ ಸಹಮತ ಕೂಡ ಸೂಚನೆ ಕೊಟ್ಟಿತ್ತು. ಬಟ್ ಸಿನಿಮಾ ಟಿಕೆಟ್ 200 ರೂಪಾಯಿ ನಿಗದಿಗೊಳಿಸಿದ್ದಕ್ಕೆ ಸರ್ಕಾರದ ವಿರುದ್ಧ ಮಲ್ಟಿಪ್ಲೆಕ್ಸ್ಗಳು ಕಿಡಿಕಾರಿತ್ತು. ಕೋರ್ಟ್ ಮೊರೆ ಹೋಗಿತ್ತು ಕೂಡ. ನೀರಿಗೆ 100 ರೂಪಾಯಿ, ಕಾಫಿಗೆ 700 ವಸೂಲಿ ಮಾಡ್ತಾರೆ. ಟಿಕೆಟ್ ದರ ಮಿತಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಈ ಹಿಂದೆ ಆದೇಶವನ್ನ ಹೊರಡಿಸಿತ್ತು. ಕರ್ನಾಟಕ ಸರ್ಕಾರದ ಆದೇಶಕ್ಕೆ ಸುಪ್ರೀಂ ಕೂಡ ಸಹಮತವನ್ನ ಕೊಟ್ಟಿತ್ತು. ಮಲ್ಟಿಪ್ಲೆಕ್ಸ್ಗಳು ಕೋರ್ಟ್ನ ವಿರುದ್ಧ ಕಿಡಿಕಾರಿದ್ರು. ಹಾಗೆ ಕೋರ್ಟ್ ಮೊರೆ ಹೋಗಿದ್ರು ಕೂಡ. ಸಿನಿಮಾ ಟಿಕೆಟ್ 200 ರೂಪಾಯಿ ನಿಗದಿಗೊಳಿಸಿದ್ದಕ್ಕಾಗಿ ಸರ್ಕಾರದ ಆದೇಶಕ್ಕೆ ಮಲ್ಟಿಪ್ಲೆಕ್ಸ್ಗಳು ಆಕ್ರೋಶವನ್ನು ಹೊರಹಾಕಿತ್ತು. ಇದೀಗ ಬೆಲೆ ಮಿತಿ ಇರದಿದ್ರೆ ಥಿಯೇಟರ್ಗಳು ಖಾಲಿ ಹೊಡೆಯೋದು ಪಕ್ಕಾ ಅಂತ ಆಗಿದೆ. ಒಂದು ವಾಟರ್ ಬಾಟಲ್ಗೆ 100 ರೂಪಾಯಿ ಹೇಳ್ತಾರೆ, ಕಾಫಿಗೆ 700 ರೂಪಾಯಿ ವಸೂಲಿ ಮಾಡ್ತಾರೆ. ಪಾಪ್ಕಾರ್ನ್ ಬೆಲೆಯಂತೂ ಗಗನಕ್ಕೇರಿರುತ್ತೆ.